ನಮಸ್ಕಾರ. ದಿನಾ ಚಿನ್ನದ ಬೆಲೆ ಹೇಳ್ತಾನೆ ಇದ್ದೀನಿ. ಏನಾದರೂ ಒಂದು ಒಳ್ಳೆ ಗುಡ್ ನ್ಯೂಸ್ ಹೇಳ್ತೀರಾ? ಯಾಕೆ ಇಷ್ಟೊಂದೆಲ್ಲ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ? ಇನ್ಯಾವತ್ತೂ ನಮಗೆ ಚಿನ್ನದ ಬೆಲೆ ಕಮ್ಮಿ ಆಗ್ಬೋದು ಅಂತ ಹೇಳಿ ತುಂಬ ಜನ ಕಮೆಂಟಲ್ಲಿ ತಿಳಿಸ್ತಾ ಇರ್ತೀರಾ. ನನಗೂ ಪ್ರತಿನಿತ್ಯ ಮಾರುಕಟ್ಟೆಯ ಬೆಲೆ ನೋಡಿ ನೋಡಿ ಏನಪ್ಪ ಇದು ಚಿನ್ನದ ಬೆಲೆ ಇಷ್ಟೊಂದು ಏರಿಕೆ ಆಗ್ತಾ ಇದೆಯಲ್ಲ, ಹೆಂಗಪ್ಪ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ನನಗೂ ಸಹ ಬೇಜಾರಾಗಿ ಹೋಗ್ಬಿಟ್ಟಿದೆ. ಸೊ ಇವಾಗ ಕೆಲವೊಂದಷ್ಟು ಸರ್ವೆ ರಿಪೋರ್ಟ್ಗಳು ಬಂದಿದ್ದಾವೆ. ಈ ಸರ್ವೆ ರಿಪೋರ್ಟ್ ಪ್ರಕಾರ ನಿಮಗೆ ಬೇಜಾರಾಗ್ಬೋದು, ನಿಮಗಿದು ಅಯ್ಯಯ್ಯೋ ಏನಿದು ಅಂತ ಅನ್ನಿಸ್ಬೋದು. ನನಗೂ ಸಹ ಒಂದು ಸರ್ವೆ ನೋಡಿದಾಗ ಏನಪ್ಪ ಇದು ಅಂತಾನು ಅನ್ನಿಸ್ತು. ಸೊ ಏನು ಕತೆ ಅಂತ ಹೇಳಿದ್ರೆ ಹೇಳ್ತೀನಿ ನಿಮಗೆ. ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ, ದಯವಿಟ್ಟು ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದರೆ ಪ್ರತಿನಿತ್ಯ ನಿಮಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಒಳ್ಳೆ ಇನ್ಫಾರ್ಮೇಷನ್ಸ್ನ ಈ ವಿಡಿಯೋಸ್ ಚಾನಲಲ್ಲಿ ನಿಮಗೆ ಮಾಡಿ ಹಾಕ್ತಾ ಇರ್ತೀನಿ. ಇದರಿಂದ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಚಿನ್ನದ ಬೆಲೆ ಕಮ್ಮಿ ಆಗುತ್ತಾ ಅಂತ ಕೇಳಿದ್ರಿ, ಹೌದು ಅಂತ ಹೇಳಿದೆ. ಯಾವಾಗ? ಏಪ್ರಿಲ್ ನಂತರ ನಿಮಗೆ ಕಮ್ಮಿ ಆಗುವಂಥ ಚಾನ್ಸಸ್ಗಳು ಇದೆ ಅಂತ ಹೇಳಿದೆ. ಬಿಕಾಸ್ ಆವಾಗ ಸರ್ವೆ ಆ ರೀತಿ ಇತ್ತು. ಚಿನ್ನದ ಬೆಲೆ ಏಪ್ರಿಲ್ ನಂತರ ಕಮ್ಮಿ ಆಗುತ್ತೆ ಅಂತ ಹೇಳಿ ಸ್ಟಾಕ್ ಮಾರ್ಕೆಟಲ್ಲಿ ಒಂದಷ್ಟು ವಿಚಾರಗಳು ಬಂದಿತ್ತು, ಜೊತೆಗೆ ಎಕ್ಸ್ಪರ್ಟ್ಸ್ಗಳು ಎಲ್ಲರೂ ಹೇಳಿದರು. ಆದರೆ ಯಾಕೆ ಏಪ್ರಿಲ್ ಇನ್ನೇನು ಆಗ್ತಾ ಮುಗಿತಾ ಬರ್ತಾ ಇದೆ, ಇನ್ನೂ ಸಹ ಚಿನ್ನದ ಬೆಲೆ ಕಮ್ಮಿ ಆಗ್ತಾ ಇಲ್ವಲ್ಲ ಅಂತ ಎಲ್ಲರಿಗೂ ಪ್ರಶ್ನೆ ಇರುತ್ತೆ. ಆದರೆ ಈಗ ಸರ್ವೆ ಬಂದಿರೋ ಪ್ರಕಾರ, ಏಪ್ರಿಲ್ 2025 ಸರ್ವೆ ಪ್ರಕಾರ ಇನ್ನು 3 ತಿಂಗಳ ಕಾಲ ಚಿನ್ನದ ಬೆಲೆ ಏರಿಕೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋದಿಲ್ಲ. ಕಮ್ಮಿ ಆದ್ರೂ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಇಷ್ಟೇನೆ, ಇಲ್ಲ 1 ರೂಪಾಯಿ. ಕೆಲವೊಂದು ಸತಿ ಚೇಂಜಸ್ಸೇ ಆಗಲ್ಲ. ಆದರೆ ಈಗ ಕಮಿಂಗ್ ನೆಕ್ಸ್ಟ್ 3 ಮಂತ್ಸಲ್ಲಿ ಚಿನ್ನದ ಬೆಲೆ ಜಾಸ್ತಿ ಆಗ್ತಾಯಿದ್ದಂತೆ. ಏನಕ್ಕೆ ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿ USA ಡಾಲರ್ಸ್ಗೆ ಕಮ್ಮಿ ಆಗಿದೆ, ನಮ್ಮ ವ್ಯಾಲ್ಯೂ ಕಮ್ಮಿ ಆಯಿತು, ಅಲ್ಲಿ ಚಿನ್ನದ ಬೆಲೆ ಏರಿಕೆ ಆಯಿತು. ಜೊತೆಗೆ ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾ ಇರುವಂಥ ಪರ್ಸಂಟೇಜು ಜಾಸ್ತಿ ಆಗಿದೆ. ಅಂದರೆ ಈಗ ಸ್ಟಾಕ್ ಮಾರ್ಕೆಟಲ್ಲಿ ಯಾರೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ ಅಂಥವ್ರು ಏನು ಮಾಡ್ತಾರೆ, ಈಗ ಚಿನ್ನದ ಬೆಲೆ ಮೇಲೆ ಲಾಭ ಬರ್ತಾ ಇದೆ. ಲಾಭ ಯಾಕಂದರೆ ಚಿನ್ನದ ಬೆಲೆ ಹೈಕ್ ಆಗ್ತಾ ಇದೆ, ಪ್ರೈಸ್ ಜಾಸ್ತಿ ಆಗ್ತಾಯಿದೆ. ನೀವು ಖರೀದಿ ಮಾಡೋದಕ್ಕೂ ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನೀವು ಚಿನ್ನದ ಮೇಲೆ ಕಾಸು ಹಾಕ್ತೀನಿ ಅಂತ ಹೇಳಿದ್ರೆ ಅದು ಡಬಲ್ ಬರುತ್ತೆ ನಿಮಗೆ. ಸೊ ಸ್ಟಾಕ್ ಮಾರ್ಕೆಟ್ ಮೇಲೆ ಜನ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲನೂ ತೊಗೊಂಡೋಗಿ ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ಚಿನ್ನಕ್ಕೆ ಆ ಬೆನಿಫಿಟ್ ಜಾಸ್ತಿ ಬೆನಿಫಿಟ್ ಆಗುತ್ತೆ. ಸೊ ಚಿನ್ನದ ಆಗ್ತಾ ಇದ್ದಾರೆ ಬಿಡು ಅಂತ ಅಂದ್ಕೊಂಡು ಮಾರುಕಟ್ಟೆ ಬೆಲೆ ಏನಾಗುತ್ತೆ, ಅದೇ ಥರ ಚಿನ್ನದ ಬೆಲೆನೂ ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಚಿನ್ನದ ಬೆಲೆ ಮೇಲೆ ಇಷ್ಟೊಂದು ಹೊಡೆತ ಬೀಳ್ತಾ ಇರುವಂಥದ್ದು. ಸೊ ಈ ಎಕ್ಸ್ಪರ್ಟ್ಸ್ಗಳು ಯಾರು? ನೀವು ಯಾವಾಗಲೂ ಎಕ್ಸ್ಪರ್ಟ್ಸ್ ಅಂತೀರಾ. ಯಾರು ಈ ಎಕ್ಸ್ಪರ್ಟ್ಸು? ಈ ಎಕ್ಸ್ಪರ್ಟ್ಸ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಪೊಲಿಟಿಕಲ್ ವಿಚಾರವಾಗಿ ಈಗ ಒಂದಷ್ಟು ನ್ಯೂಸ್ ಚಾನೆಲ್ಗಳಲ್ಲಿ ಒಂದಷ್ಟು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋರು ಅಥವಾ ಅದ್ರ ಬಗ್ಗೆ ಹೋರಾಟ ಮಾಡ್ತಾರೋ, ಅದ್ರ ಬಗ್ಗೆ ಸ್ಟಡಿ ಮಾಡಿರೋರನ್ನ ಕೂರಿಸಿ ಇವತ್ತು ಇವ್ರು ಗೆಲ್ತಾರೆ, ಇವ್ರು ಬಂದರೆ ಅವ್ರು ಗೆಲ್ತಾರೆ, ಎಷ್ಟು ಸೀಟ್ಸ್ ಅವ್ರಿಗೆ ಬೇಕು ಅಂತ ಹೇಳಿ ಡಿಸ್ಕಷನ್ ಮಾಡ್ತಾರೆ ನೋಡಿ. ಅದೇ ರೀತಿ ಪ್ರತಿಯೊಂದು ಫೀಲ್ಡಲ್ಲೂ ಎಕ್ಸ್ಪರ್ಟ್ಸ್ ಅಂತ ಹೇಳಿರ್ತಾರೆ. ಅದೇ ರೀತಿ ಚಿನ್ನದ ವಿಚಾರದಲ್ಲೂ ಎಕ್ಸ್ಪರ್ಟ್ಸ್ ಅಂತ ಇರ್ತಾರೆ. ಆಲ್ ಓವರ್ ವರ್ಲ್ಡ್ ಇರ್ತಾರೆ, ಎಲ್ಲ ಕಡೆನೂ ಎಕ್ಸ್ಪರ್ಟ್ಸ್ಗಳು ಇರ್ತಾರೆ. ಇವ್ರೇನು ಮಾಡ್ತಾ ಇರ್ತಾರೆ, ಪ್ರತಿನಿತ್ಯ ಮಾರ್ಕೆಟ್ ವ್ಯಾಲ್ಯೂ ನೋಡ್ತಾರೆ, ಸ್ಟಾಕ್ ಮೇಲೆ ಜನ ಎಷ್ಟು % ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡ್ತಾರೆ. ಇದನ್ನೆಲ್ಲ ಮಾಡ್ತಾ ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಒಂದು ಆವ್ರೇಜ್ ಐಡಿಯಾ ಬರ್ತಾ ಹೋಗುತ್ತೆ. ಇವ್ರು ಈ ಥರ ಇನ್ವೆಸ್ಟ್ ಮಾಡಿದ್ರೆ ಇನ್ನೊಂದು 3 ತಿಂಗಳು ಗ್ಯಾರಂಟಿ ಚಿನ್ನದ ಬೆಲೆ ಕಮ್ಮಿ ಆಗಲ್ಲ ಅಥವಾ ಕಮ್ಮಿ ಆಗಬಹುದು. ಈ ರೀತಿ ಎಕ್ಸ್ಪರ್ಟ್ಸ್ಗಳು ಒಂದಷ್ಟು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಸೊ ಅದೇ ರೀತಿ ಎಕ್ಸ್ಪರ್ಟ್ಸು ಈಗ ಹೇಳಿರೋ ಪ್ರಕಾರ ಇನ್ನು 3 ತಿಂಗಳ ಕಾಲ ಚಿನ್ನದ ಬೆಲೆ ಕಮ್ಮಿ ಆಗೋದಿಲ್ಲ, ಸತತವಾಗಿ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ. ಸೊ ಹಾಗಂತ ಇದ್ದಾಗೇನೆ ಇಲ್ಲೂ ಸಹ ಇವತ್ತು ಚಿನ್ನದ ಬೆಲೆ ಇನ್ಕ್ರೀಸ್ ಆಗಿದೆ. ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ನೋಡ್ಬೇಡೋಣ ಬನ್ನಿ. ಬೇಜಾರಾಗುತ್ತೆ, ಬಟ್ ಇವತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಚಿನ್ನದ ಬೆಲೆ ಜಾಸ್ತಿ ಆಗಿದೆ. 22 ಕ್ಯಾರೆಟ್ ಚಿನ್ನ 1 ಗ್ರಾಮಿಗೆ ಕರ್ನಾಟಕದಲ್ಲಿ 9,130 ರೂಪಾಯಿ. 9,130 ರೂಪಾಯಿ. 9,000 ಗಡಿ ದಾಟಾಯಿತು 22 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ. ಇದು ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ, GST ಮೇಕಿಂಗ್ ಎಲ್ಲ ಸೇರಿದ್ರೆ ನಿಮ್ಗೆ ಇವಾಗ 12,500 ರೂಪೀಸ್ 1 ಗ್ರಾಮಿನ ಚಿನ್ನ ಆಗುತ್ತೆ. ನೆನ್ನೆ 9,060 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 91,300, ನೆನ್ನೆ 90,600. ನೆನ್ನೆಗೂ ಇವತ್ತಿಗೂ 70 ರೂಪಾಯಿ 1 ಗ್ರಾಮಿನ ಚಿನ್ನ ಮೇಲೆ ಜಾಸ್ತಿ ಆಯಿತು. 700 ರೂಪಾಯಿ 10 ಗ್ರಾಮಿನ ಚಿನ್ನದ ಮೇಲೆ ಜಾಸ್ತಿ ಆಗಿದೆ. 700 ರೂಪೀಸ್ ಇಸ್ ನಾಟ್ ಅ ಜೋಕ್. ಇನ್ನೊಂದು ಸ್ವಲ್ಪ ದಿನದಲ್ಲಿ 1 ಲಕ್ಷ ಆಗುತ್ತೆ. GST ಮೇಕಿಂಗ್ ಎಲ್ಲ ಸೇರಿಸಿದ್ರೆ ನಿಮಗೆ 1 ಲಕ್ಷ ಆಗೇ ಆಗುತ್ತೆ. ಅದು ಏನು 10 ಗ್ರಾಮ್ಸಿನ ಗೋಲ್ಡಿಗೆ. 22 ಕ್ಯಾರೆಟ್ ಚಿನ್ನ ಇವತ್ತು ಮಾರುಕಟ್ಟೆಯ ವ್ಯಾಲ್ಯೂ ಗೊತ್ತಾಯ್ತಲ್ಲ, 70 ರೂಪೀಸ್ ಜಾಸ್ತಿ ಆಗಿದೆ. 24 ಕ್ಯಾರೆಟ್ ಚಿನ್ನ ಆಯಿತು 1 ಗ್ರಾಮ್ಗೆ 9,587 ರೂಪಾಯಿ ಆಗಿದೆ. 9,587 ರೂಪಾಯಿ. 10 ಗ್ರಾಮ್ ನೆನ್ನೆ ಎಷ್ಟಿತ್ತು ಅಂದರೆ 9,513 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 95,870. ನೆನ್ನೆ 95,130. ನೆನ್ನೆಗೂ ಇವತ್ತಿಗೂ 74 ರೂಪೀಸ್ ನಿಮಗೆ ಜಾಸ್ತಿ ಆಗಿದೆ. 740 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಜಾಸ್ತಿ ಆಗಿದೆ.
ನೆಕ್ಸ್ಟು 18 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 7,376 ರೂಪಾಯಿ, ನೆನ್ನೆ 7,319 ರೂಪಾಯಿ. 10 ಗ್ರಾಮಿನ ಚಿನ್ನ 73,760, ನೆನ್ನೆ 73,190. ನೆನೆಗೂ ಇವತ್ತಿಗೂ 57 ರೂಪಾಯಿ ಜಾಸ್ತಿ ಆಯಿತು, 570 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಜಾಸ್ತಿ ಆಗಿದೆ. 22 ಕ್ಯಾರೆಟ್ ಚಿನ್ನ ಮಾತ್ರ ಅಲ್ಲ, 24 ಮಾತ್ರ ಅಲ್ಲ, 18 ಕ್ಯಾರೆಟ್ ಚಿನ್ನನೂ ಸಹ ಇವತ್ತು ಬೆಲೆ ಏರಿಕೆ ಆಗ್ತಾ ಇದೆ. ಬೆಳ್ಳಿಯ ದರ ನೋಡೋಣ. ಇವತ್ತು ಬೆಳ್ಳಿಯ ದರ 1 ರೂಪಾಯಿ ಜಾಸ್ತಿ ಆಗಿದೆ, 110 ರೂಪಾಯಲ್ಲಿ ಓಡ್ತಾ ಇತ್ತು. ಆಲ್ಮೋಸ್ಟ್ ಒಂದು ವೀಕಿಂದ 110 ರೂಪಾಯಲ್ಲಿ ಇದ್ದಿದ್ದು ಬೆಳ್ಳಿ ಇವತ್ತು 111 ರೂಪಾಯಿ 1 ಗ್ರಾಮಿನ ಬೆಳ್ಳಿ ಆಗಿದೆ. 1,11,000 ರೂಪಾಯಿ 1 kgಯ ಬೆಳ್ಳಿ ದರ ಆಗುತ್ತೆ. ಸೊ ಚಿನ್ನ ಬೆಳ್ಳಿ ಎರಡೂ ಸಹ ಇವತ್ತು ಭಯಂಕರವಾಗಿ ಇನ್ಕ್ರೀಸ್ ಆಗೋಯ್ತು. ಇನ್ನು ಕಮ್ಮಿ ಆಗುವುದು ಕಷ್ಟ ಇದೆ. ಸೊ ಆಲ್ ಓವರ್ ಇಂಡಿಯಾ ಒಂದ್ಸಲಿ ಹಾಗೆ ನೋಡ್ಕೊಂಬಂದ್ಬಿಡೋಣ ಎಲ್ಲೆಲ್ಲಿ ಇವತ್ತು ಎಷ್ಟೆಷ್ಟು ಪ್ರೈಸ್ ಇನ್ಕ್ರೀಸ್ ಆಯಿತು ಅಂತ ಹೇಳಿ. 22 ಕ್ಯಾರೆಟ್ ಚಿನ್ನ ಚೆನ್ನೈ 9,015 ರೂಪಾಯಿ, ಮುಂಬೈ 9,015 ರೂಪಾಯಿ, ಡೆಲ್ಲಿ 9,030 ರೂಪಾಯಿ, ಕೋಲ್ಕತ್ತಾ 9,015 ರೂಪಾಯಿ, ಹೈದರಾಬಾದ್ 9,015, ಬೆಂಗಳೂರು 9,015, ಪುಣೆ 9,015, ವಡೋದರ 9,020, ಅಹಮದಾಬಾದ್ 9,020. ಎಲ್ಲೆಡೆ ಆಲ್ ಓವರ್ ಇಂಡಿಯಾ 1 ಗ್ರಾಮಿನ ಚಿನ್ನ 22 ಕ್ಯಾರೆಟ್ ಚಿನ್ನ 9,000 ಮೇಲೆ ಆಗಿದೆ ಇವತ್ತು. 24 ಕ್ಯಾರೆಟ್ ಚಿನ್ನನೂ ಅಷ್ಟೇ ಆಲ್ಮೋಸ್ಟ್ ನಿಮಗೆಲ್ಲ 9,800 ಚಿಲ್ಲರೆಯಲ್ಲಿದೆ, ಎಲ್ಲ 9,800. ಸೊ ನಮ್ಮ ಕರ್ನಾಟಕದಲ್ಲಿ 9,500 ಇದೆ, ಬಟ್ ಅಲ್ಲಿ ನಿಮಗೆ 9,800 ಮೇಲೆ ಆಗಿದೆ 24 ಕ್ಯಾರೆಟ್ ಚಿನ್ನ. ಸೊ ಚಿನ್ನ ಮತ್ತು ಬೆಳ್ಳಿಯ ದರ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ ಪ್ರತಿನಿತ್ಯ. ಸೊ ಗೊತ್ತಾಯ್ತಲ್ಲ, ಇನ್ನು 3 ತಿಂಗಳು ಕಾಲ ಚಿನ್ನಕ್ಕೆ ಕೈ ಹಾಕೋಕೆ ಹೋಗ್ಬೇಡಿ. ಎಕ್ಸ್ಪರ್ಟ್ಸ್ ಹೇಳಿರೋ ಪ್ರಕಾರ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ. ಚಿನ್ನ ಖರೀದಿ ಮಾಡೋರು ಇದ್ರೆ ಸ್ಟಾಪ್ ಮಾಡಿ. ಗೊತ್ತು ಮದುವೆ ಸೀಸನ್ ತಗೋಬೇಕು ಅಂತ ಇದ್ರೆ, ವಿಧಿ ಇಲ್ಲ ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಇನ್ವೆಸ್ಟ್ ಮಾಡೋರಿದ್ರೆ ಮಾಡಬೇಡಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಲಾಭ ಖಂಡಿತವಾಗ್ಲೂ ಇದೆ. ಸೊ ಇದು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಬೆಲೆ ಏರಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನೋ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋಂದಿಗೆ. ನಮಸ್ಕಾರ.